ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಏನು ನಿಮ್ಮ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಸೊ ಅದಕ್ಕೆ ಕಾರಣವನ್ನು JNM ನರ್ಸಿಂಗ್ ಬೋರ್ಡ್ನವರು ಕೊಟ್ಟಿದ್ದಾರೆ. ಏನು ಕಾರಣ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಒಂದು ನಾನು ಕೂಡ ಸುಮಾರು ಸಲ ಹೇಳಿದ್ದೆ, ನಿಮ್ಮ ಕಾಲೇಜಿನವರು ನಿಮ್ಮ ಕಡೆಯಿಂದ ಫೀಸನ್ನು ತೊಗೋತಾರೆ, ಇದು ರಿವ್ಯಾಲ್ಯೂಯೇಷನ್ ಫೀಸನ್ನು ತೊಗೊತಾರೆ. ಆದರೆ ಅದನ್ನು ಬೋರ್ಡ್ಗೆ ಕಟ್ಟೋದಿಲ್ಲ ಸರಿಯಾಗಿ. ಯಾಕಂದರೆ ಪ್ರೈವೇಟ್ ಕಾಲೇಜಿನ ಇರ್ಬೋದು, ಯಾವುದೋ ಒಂದು ಒಟ್ಟು ಪ್ರೈವೇಟ್ ಕಾಲೇಜ್ ಅಂತಲ್ಲ, ಜಾಸ್ತಿ ಪ್ರೈವೇಟ್ ಕಾಲೇಜ್ ಇರೋದು. ಕಾಲೇಜಿನವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಹತ್ರ ಫೀಸ್ ತೊಗೊತಾರೆ, ಆದರೆ ಕೊಡೋದಿಲ್ಲ, ಬೋರ್ಡಿಗೆ ಕೊಡೋಂಗಿಲ್ಲ. ಅದೇ ಒಂದು ಕಾರಣ ಏನಾಗುತ್ತೆ ಅಂದರೆ ಇಲ್ಲಿ ಪೇಮೆಂಟ್ ಡಿಲೇ ಮಾಡೋದ್ರಿಂದ ಇನ್ನೂ ಒಂದು ಕಾರಣ ಒಂದು ಇಟ್ಕೊಂಡು JNM ನರ್ಸಿಂಗ್ ಬೋರ್ಡ್ನವರು ಸರಿಯಾದ ಟೈಮಿಗೆ ರಿಸಲ್ಟನ್ನು ಅಪ್ಡೇಟ್ ಮಾಡೋಂಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ, ಈಗ ಅಪ್ಡೇಟ್ ಆಗಿರುವಂಥದ್ದು ಲೀಸ್ಟ್ ಆಫ್ ಸ್ಕೂಲ್ಸ್ ಹೂ ಹ್ಯಾವ್ ನಾಟ್ ಕ್ಲಿಯರ್ಡ್ February 2025 ರಿವ್ಯಾಲ್ಯೂಯೇಷನ್ ಫೀಸ್. ನೋಡಿ, ಇಷ್ಟು ವರ್ಷ ಆಯಿತು, ಇನ್ನೂವರೆಗೂ ಕೂಡ ಕಾಲೇಜುಗಳು ಬದಲಾವಣೆ ಮಾಡ್ಕೊಂಡಿಲ್ಲ. ಮತ್ತು ಕೂಡ ಫೀಸನ್ನು ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡೋ ತನಕ, ವೆಬ್ಸೈಟಲ್ಲಿ ಹಾಕಿ ಮರ್ಯಾದೆ ತೆಗೆಯೋ ತನಕನೂ ಫೀಸ್ಗಳನ್ನು ಇಟ್ಕೊಂಡು ಕುಂದಿರ್ತಾರೆ. ಇದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಈಗ ರಿಸಲ್ಟ್ ಅವ್ರಿಗೆ ಡಿಲೇ ಆಗುತ್ತೆ, ಕಾಲೇಜಿಗಿನ ಇದಾಗೋದಿಲ್ಲ, ರಿಸಲ್ಟಿನ ಸಂಬಂಧ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇಂಪಾರ್ಟೆಂಟು. ಅದಕ್ಕೆ ಕಾರಣ ಏನಂದರೆ ಕಾಲೇಜುಗಳು ಕೂಡ ಕಾರಣ ಅಂತ ಇಲ್ಲಿ ಹೇಳ್ಬೋದು. ಒಂದು ಪಾಯಿಂಟ್, ಒಂದು ರೀಸನ್ನಿಂದ. ಯಾಕಂದರೆ ಫೀಸ್ ಸರಿಯಾದ ಟೈಮಿಗೆ ಕ್ಲಿಯರ್ ಮಾಡಿಬಿಟ್ರೆ ಈ ನೆವಾನೇ ಬರೋಂಗಿಲ್ಲ. ಈಗ ನೋಡಿ, ಇಲ್ಲಿ ರೀಸನ್ ಫಾರ್ ಪೇಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ, ಡಿಲೇ ಲೀಸ್ಟ್ ಆಫ್ ಕಾಲೇಜುಗಳು ಕೊಟ್ಟಿಲ್ಲ ಅಂತಾರೆ. ಇವರಿಗೆ 1 ವಾರ ಟೈಮ್ ಕೊಡ್ತಾರೆ. ಈಗ 1 ವಾರ ಟೈಮ್ ಕೊಟ್ಟು ಇವ್ರಿಗೆ ಹೇಳಿ ಏನು ಮಾಡ್ತಾರೆ, ಪೇಮೆಂಟ್ ಮಾಡಲಿಕ್ಕೆ ಹೇಳ್ತಾರೆ. ಇದು ನೋಡ್ತಾ ಇದ್ದೀರಿ, ನೋಡಿ 24 ತನಕ ಅಂದರೆ 22/4/2022 ತನಕ ಇನ್ನೂವರೆಗೆ ಕೂಡ ಯಾರೂ ಏನಪ್ಪ ಅಂತಂದರೆ ಪೇಮೆಂಟೇ ಇವ್ರು ಮಾಡೇ ಇಲ್ಲ. ಈಗ ರಿಸಲ್ಟ್ ನಾವು ಡಿಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಓಕೆ, ವಿಲ್ ನಾಟ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ವಿಲ್ ನಾಟ್ ಬಿ ಅನೌನ್ಸ್ಡ್. ಫೀಸನ್ನು ಕ್ಲಿಯರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ, ಬೇಗ ಕ್ಲಿಯರ್ ಮಾಡಿರಿ ಅಂತ ಹೇಳ್ತಾ. ಇಲ್ಲಾಂದ್ರೆ ನಾವು ವಿದ್ಯಾರ್ಥಿಗಳು ರಿಸಲ್ಟ್ ಕೊಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಸುಮಾರು ಕಾಲೇಜುಗಳು, ಟೋಟಲ್ ಒಂದು 300 ಸಮಥಿಂಗ್ ಕಾಲೇಜುಗಳು ಪೇಮೆಂಟನ್ನು ಮಾಡ್ದೇ ಸುಮ್ಮನೆ ಇಟ್ಕೊಂಡು ಕುಂತ್ಬಿಟ್ಟಿದ್ದಾರೆ. ನೋಡಿ, ತುಸ ಇದಾವೆ ಫೀಸನ್ನು. ಈ ರೀತಿ ಫೀಸ್ಗಳನ್ನ ಇಟ್ಕೊಂಡು ಕುಂತ್ರೆ ಯಾರು ಕೆಲಸ ಮಾಡಿಕೊಡ್ತಾರೆ ರೀ? ನೋಡಿ, ಎಲ್ಲನೂ ಲಕ್ಷಗಟ್ಟಲೆ ಫೀಸ್ ಹಾಗೆ ಇರಬೇಕಾದ್ರೆ ಬಲ್ಕಲ್ಲಿ ಅರೌಂಡ್ 336 ಕಾಲೇಜುಗಳು ಫೀಸನ್ನು ಹಾಗೆ ಇಟ್ಕೊಂಡು ಕುಂತಿದ್ದಾರೆ. ಅವರೊಂದು ಏನೋ ಇಲ್ಲಾಂದ್ರೆ ಲಕ್ಷಗಟ್ಟಲೆ ದುಡ್ಡು ಆಗುತ್ತೆ. ಇದು ಹಿಂಗೆ ಇರಬೇಕಾದ್ರೆ ರಿಸಲ್ಟ್ ಯಾಕೆ ಕೊಡ್ತಾರೆ ಬೋರ್ಡ್ನವರು? ಸರ್ವೇ ಸಾಮಾನ್ಯ ಅಲ್ವಾ? ಇವರು ಸರಿಯಾದ ಟೈಮಿಗೆ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ಟಿದ್ರೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಕೇಳ್ಬೋದು, ಯಾಕೆ ರಿಸಲ್ಟ್ ಕೊಡೋದಿಲ್ಲ ಅಂಥೇಳಿ. ನೋಡಿ, ಎಷ್ಟೊಂದು ಫೀಸ್ ಪೇಮೆಂಟ್ ಇದೆ, ಇದೂ ಒಂದು ಕಾರಣ ಆಗ್ಬೋದು. ಈಗ ನೋಡಿ, ಈ ಪೇಮೆಂಟ್ ಕ್ಲಿಯರ್ ಆಗಬೇಕಂದ್ರೆ 1 ವಾರ ಬೇಕೀಗ. 1 ವಾರ ತನಕ ಇವ್ರು ಏನು ಮಾಡ್ತಾರೆ, ರಿಸಲ್ಟನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿಬಿಟ್ಟಿದ್ದೀನಿ, 1 ವಾರ ಲೇಟ್ ಅಂಥೇಳಿ. ಅದು ಇದೇ ಕಾರಣವೂ ಇರ್ಬೋದು ಮತ್ತು ಬೇರೆ ಕಾರಣವೂ ಇರ್ಬೋದು, ಬಟ್ ಇದು ಒಂದು ಕಾರಣನೇ.